ಅಲ್ಲ ಮರೆಯ ಬೇರೆದ್ರಲ್ಲಿ ಮಾಡಿ ತಿನ್ನೋದ್ರಲ್ಲೂ ಸ್ಕ್ಯಾಮ್ ಮಾಡಿ ಜೀವನ ಮಾಡ್ತಿರಲ್ರು. ನಮ್ಮಮ್ಮ ಹೇಳ್ತವ್ರೆ ಬಡ ಬಡ ಪೀಸಲ್ಲಿ ಇಷ್ಟು ಬಡ ಬಡ ಮಾಡೋಣ. Attention please, ಗಾಯ್ಸ್, ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಗೈಸ್, ಫುಲ್ಲು ಮಳೆಯಲ್ಲಿ ನೆನ್ಕೊಂಡ್ಬಂದ್ಬಿಟ್ಟೆ. ನಮ್ಮ ಅಮ್ಮಗೆ ಏನೋ ಎಳ್ನೀರು ತರಕ್ಕೆ ಹೋಗಿದೆ. ಆ ಟೈಮಲ್ಲಿ ಹಿಂಗಾಯ್ತು. ಬಿಸಿ ಇದ್ದೀನಿ ನೋಡಿ ಗೈಸ್, ಹೆಂಗೆ ಬರ್ತದೆ ಮಳೆ. ಏನಾದರೂ ಒಳ್ಳೆ ಅಡುಗೆ ಮಾಡೋಣ ಹಂಗನ್ಸಿ ತಿನ್ಬೇಕು ಅಂತ ಅಂದ್ಬಿಟ್ಟು ವಿಲ್ ಕುಕ್ ಸಮಥಿಂಗ್. ಗೈಸ್, ಅವಳು ಒಂದು ಒಳ್ಳೆ ಸಾಂಗ್ ಆಡ್ತಾ ಇರೋದು ಚಿಡಿ. ಅದು ನಾನು ಕಣ್ಣು ಮುಚ್ಕೊಬೇಕಂತೆ. ಓಕೆ, ರೆಡಿ? ಕೇಳಿದೆ ತಾನೆ ರೀಲ್ಸ್ ಅಲ್ಲೆಲ್ಲ. ಅದು ನೈಸ್ ಬನ್, ಥ್ಯಾಂಕ್ ಯು. ನಮ್ಮಮ್ಮ ಹೇಳ್ತವ್ರೆ ಅಲ್ಲಿ ಕೋರ್ಟ್ ಮೂವಿ ನೋಡ್ತಾ ಇದೀವಿ ಆಯ್ತಾ, ಅದ್ರಲ್ಲಿ ಇನ್ನೂ ಮುಗಿದಿಲ್ಲ ಆಲ್ರೆಡಿ. ಯಾಕೆ ಹೇಳ್ತಾ ಇದೆಯಾ? ಮಕ್ಳಿಗೆ ಕಷ್ಟ ಬಂದ್ರೆ ತಾಯಿಗಳು ಬರಲ್ಲ. ನನಗೆ ಕಷ್ಟ ಬಂತ? ನನಗೆ ಬರಲ್ಲ, ಬೇಡ ಎಲ್ಲ ಒಂದೇ. ಬಾಬಾ, ನಮ್ಮಮ್ಮ ಹೇಳ್ತವ್ರೆ ಅಲ್ಲಿ ಮೂವಿ ಅದು ಆಕ್ಟಿಂಗ್ ನೋಡ್ದ ಹೆಂಗ್ ಮಾಡ್ತಾರೆ. ಆಕ್ಟಿಂಗ್ ಅಷ್ಟು ಈಸಿನಾ? ಸ್ಟೋರಿ ಹಂಗಿರುತ್ತಲ್ಲ ಅದೇ. ಅದ್ರಲ್ಲಿ ಬೇಡ ಬಿಡು. ಮಾಡ್ತೀನಪ್ಪ, ಮಾಡೋಗವ, ನಂಗೆ ಓದಬೇಕು. ಅಯ್ಯೋ, ನೋಡ್ತಾ ಇರ್ತೀನಿ. ಆಯ್ತಾ, ಈ ನಮ್ಗೆ ಚಳಿ ಆಗ್ತಿದೆ. ಫುಲ್ ಚಳಿ ಆಗ್ತಿದೆ ಬಿಕಾಸ್ ಮಳೆ. ನೋಡಿದ್ರಿ, ನೆನ್ಕೊಂಬಂದೆ. ಏನ್ ಗೊತ್ತಾ, ಸೊ ಈ ಚಳಿಗೆ ಒಳ್ಳೆ ನಂಗೆ ಚಿಕನ್ ಪಲಾವ್ ತಿನ್ಬೇಕು ಅನಿಸ್ತದೆ. ಓಕೆನಾ? ಸೊ ಇವಾಗ ಹೋಗಿ ಅದು ಇವಾಗ ಡಯಟ್ ಮಾಡಬೇಕು ಅಂತ ಶುರು ಮಾಡಿರೋ ಕಾರಣ ಬೋನ್ಲೆಸ್ ಚಿಕನ್ ಪಲಾವ್ ಮಾಡೋಣ ಅಂತ ಇದ್ದೀನಿ. ಬೋನ್ಲೆಸ್ ಚಿಕನ್ ಪಲಾವ್. ತಡಿಯೇ ಗೈಸ್, ಇದನ್ನ ಕೊಪ್ಪಳು ಆಟಾಡು ಅಂತ ಬರ್ತಾಳೆ. ಬೋನ್ಲೆಸ್ ಚಿಕನ್ ಪಲಾವ್ ಮಾಡಬೇಕು ಅಂತ ಇದ್ದೀನಿ. ಬೇಗ ಫಾಸ್ಟಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎಲ್ಲದೂ ಮಾಡೋಣ. ಸೊ ಇವಾಗ ನಮ್ಮಮ್ಮ ಚಪಾತಿ ಮಾಡ್ತೀರಾ, ಅಷ್ಟರಲ್ಲಿ ನಾನು ಹೋಗಿ ಚಿಕನ್ ತೊಗೊಂಬರೋಣ. ಇಲ್ಲಿ ಚಿಕನ್ ತೊಗೊಳಕ್ಕೆ ಬಂದೆ. ಹೆಂಗೆ ಗೊತ್ತಾ, ನಾನು ಹಿಂಗೆ ಬರಬೇಕಾದ್ರೆ ಮನೆಯಿಂದ ಈ ಚಿಕನ್ ಅಂಗಡಿವರೆಗೂ ಇಯರ್ಫೋನ್ ಹಾಕ್ಕೊಂಡು ಸಾಂಗ್ ಕೇಳ್ತಾ ಬಂದೆ. ಇತ್ತೀಚೆಗೆ ಸ್ವಲ್ಪ ಸಾಂಗ್ ಜಾಸ್ತಿ ಕೇಳೋಕ್ಕೆ ಶುರು ಮಾಡಿದ್ದೀನಿ. ಒಂದು ಸಾಂಗ್ ಪ್ಲೇ ಆಯಿತು. ನೀನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ, ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಮರೆಯಲಿ ನಿನ್ನ. ಈ ಸಾಂಗ್ 280 250 ಸೊ ಇಷ್ಟ ಆಯ್ತು ನನಗೆ. ಒಂಥರ ಫುಲ್ ಮೀನಿಂಗ್ಫುಲ್ ಆಗಿದೆ, ಅರ್ಥ ಇದೆ ಅದರಲ್ಲಿ. ಐ ಮೀನ್ ಇಡೀ ಸಾಂಗಲ್ಲಿ ಇಟ್ ವಾಸ್ ಲೈಕ್ ರಿಫ್ರೆಶಿಂಗ್. ಬಡ ಪೀಸಲ್ಲಿ ಇಷ್ಟು ಬಡ ಮಾಡೋಣ. ಓಕೆ, ಸೊ ಇವಾಗ ಪ್ಯಾಕ್ ಆಗಿದೆ. ಹೇಳ್ತೀನಿ ಬನ್ನಿ ಎಷ್ಟು ಪ್ಯಾಕ್ ಮಾಡ್ಕೊಂಡು ಹೋಗೋಣ. ಟೋಟಲ್ 94 ರೂಪೀಸ್ ಆಯಿತು. ಸೊ ಇವಾಗ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಪದಾರ್ಥಗಳು ಇದನ್ನೆಲ್ಲ ತೊಗೊಂಡು ಹೋಗೋಣ. ಆ ಸಾಂಗ್ ಬಗ್ಗೆ ಹೇಳ್ತಿದ್ದೆ. ಇಟ್ ಈಸ್ ಸೋ ಮೀನಿಂಗ್ಫುಲ್. ತುಂಬ ಖುಷಿ ಆಯಿತು ಅದನ್ನು ಕೇಳಿ, ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಐ ವಾಂಟ್ ಟು ಮೇಕ್ ಅ ರೀಲ್. ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾಯಿದ್ದೆ ಆ ಸಾಂಗ್ ಕೇಳ್ತಾ. ಪ್ಲ್ಯಾನಿಂಗ್ ಏನು ಕಾನ್ಸೆಪ್ಟ್ ಮಾಡ್ಬೋದು ರೀಲ್ನ ಅಂತಂದ್ಬಿಟ್ಟು ನಾನು ಕಾನ್ಸೆಪ್ಟ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಐ ಸ್ಟಾರ್ಟ್. ಓಕೆ, ಪ್ರತಿದಿನವೂ ವಿ ಹ್ಯಾವ್ ಟು ಸ್ಟಾರ್ಟ್.
I believe in it. So I'll come back with some bangers guys in few more days. Guys, ಇಲ್ಲಿ ಇಷ್ಟೊಂದು ಮ್ಯಾಂಗೋಸ್ ಇದೆ. ಸೊ ಯಾವುದು ಲೈಕ್ ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ ಅಂತ ಆಲ್ಫಾನ್ಸೋ ಅಂತ. ಆಲ್ಫಾನ್ಸೋ ಅಲ್ಲ, ಆಲ್ ಫ್ಯಾನ್ಸಿ ಮ್ಯಾಂಗೋಸ್ ಇಲ್ಲಿರೋದು. ಸೊ 280 kg ಚೆನ್ನಾಗಿದೆ. ಸೊ ಐ ವಾಂಟ್ ಟು ಈಟ್ ಫುಲ್ ಮ್ಯಾಂಗೋ. ಸೊ ಅದಕ್ಕೆ ಒಂದು ಮ್ಯಾಂಗೋ ತೊಗೊಂಡ್ಬರ್ತಾ ಇದ್ದೀನಿ. ಒಂದು ತೊಗೊಂಡ್ಬರ್ತಾನೆ. ಓಕೆ, ಟೇಕಿಂಗ್ ಮ್ಯಾಂಗೋ ಫುಲ್. ಗೈಸ್, ಈ ಮ್ಯಾಂಗೋ ತೊಗೊಂಡಿದ್ದೀನಿ. ಸೊ ಇದು 1/4 kg ಬರ್ಬೋದೇನೋ. ಚೆಕ್, ಇದು ನೋಡಿ ಎಷ್ಟಿದೆ ವೆಯ್ಟ್. ಪಾ, ಎಷ್ಟಾಗುತ್ತೆ? 89 rupees. ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ಸೊ ನಾನಿವಾಗ ಕುಕ್ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ಬೇಗ ಮಾಡ್ಕೊಳ್ಳೋಂಥ ಈ ಬ್ಯಾಚುಲರ್ಸು ಮತ್ತು ಅರ್ಜೆಂಟಲ್ಲಿ ಏನಾದರೂ ಬಿರಿಯಾನಿ ಮಾಡಬೇಕು ಅಂತಂದರೆ ನಾನು ಲೈಕ್ ಬೋನ್ಲೆಸ್ ಮಾಡ್ತಾಯಿದ್ದೀನಿ. ನೀವು ವಿತ್ ಬೋನ್ ಮಾಡ್ಕೊಬೋದು. ಓಕೆ, ಸರಿ, ಫಸ್ಟ್ ಹೆಸರು ಹೇಳ್ಬಿಡ್ತೀನಿ. ಬೋನ್ಲೆಸ್ ಚಿಕನ್ ಪಲಾವ್. ಓಕೆ, ಸೊ ಇದನ್ನು ಫಾಸ್ಟಾಗಿ ಹೆಂಗೆ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಹಾಯ್, ಮತ್ತು ವೆಲ್ಕಮ್. ಸೊ ಸ್ವಲ್ಪ ಬ್ರೈಟಾಗಿ ಕಾಣ್ತಾ ಇದ್ದೀನಿ ಬಿಕಾಸ್ ಎಲ್ಲ ಕಡೆಯಿಂದ ಲೈಟ್ ಆಗಿದ್ದೀನಿ. ಎಲ್ಲ ಮಲಗಿದ್ದಾರೆ ನಮ್ಮ ಮನೇಲಿ, ನಾನೊಬ್ಬನೇ ದೆವ್ವದ ಥರ ಈ ರಾತ್ರಿಯಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾ ಇರೋದು. ಸೊ ಇಲ್ಲಿ ಕುಕ್ ನಾವು ಎಷ್ಟಾಗುತ್ತೋ ಅಷ್ಟು ತಿಂತೀನಿ, ಮಿಕ್ಕಿದ್ದು ನಾಳೆ ಬೆಳಿಗ್ಗೆ ತಿಂತೀನಿ. ಓಕೆ, ಸೊ ಇವಾಗ ಸದ್ಯಕ್ಕೆ ಫಸ್ಟು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ತೊಗೊಬೇಕು ಈ ಬಿರಿಯಾನಿಗೆಲ್ಲ. ಓಕೆ, 2 ದಪ್ಪ ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಇದರ ಈರುಳ್ಳಿನ ಫುಲ್ಲು ಒಂದು ಅರ್ಧ ಸಿಪ್ಪೆ ತೆಗೆದುಬಿಡ್ತೀನಿ ಬಿಕಾಸ್ ಆ ಬ್ಲ್ಯಾಕ್ ಫಂಗಸ್ಸು ಯಾವಾಗಲೂ ಹಲ್ಕೊಂಡು ಈ ಈರುಳ್ಳಿದು ಏನಾದರೂ ಇದ್ರೆ ಹಲ್ಕೊಂಡೇ ಮಾಡೋ ಅಂಥದ್ದು. ಪ್ರತಿ ಸರಿ ಹಿಂಗೆ ಆಗುತ್ತೆ. ಓಕೆ, ಸೊ ಇವಾಗ ಈರುಳ್ಳಿ ಆಯಿತು. ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಬಿಡಿಸಿ ಇಟ್ಕೊಳ್ಳೋಣ ಬನ್ನಿ. ಗೈಸ್ ನೋಡ್ಕೊಡಿ, ಬಿಕಾಸ್ ಸ್ಕ್ಯಾಮ್ ಮಾಡ್ತಾರೆ. ಏನು ಸ್ಕ್ಯಾಮ್ ಗೊತ್ತಾ? ನೋಡಿ, ಇದೇ ಸ್ಕ್ಯಾಮ್. ಎಲ್ಲ ದೊಡ್ಡದಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ತಾರೆ. ನೋಡಿ, ಇದು ಕೊತ್ತಂಬರಿ ಸೊಪ್ಪಲ್ಲ, ಕೊತ್ತಂಬರಿ ಸೊಪ್ಪು ಕಟ್ಟಲ್ಲಿ ಇದು ಯಾವುದೋ ಒಂದು ಗಿಡ. ಅಲ್ಲ ಮರೆಯ, ಬೇರೆದ್ರಲ್ಲಿ ಮಾಡಿ ತಿನ್ನೋದ್ರಲ್ಲೂ ಸ್ಕ್ಯಾಮ್ ಮಾಡಿ ಜೀವನ ಮಾಡ್ತಿರಲ್ರೋ. ಬಡ್ಡೈತವ ಪಾಪ. ನಮ್ಮ ರೈತರು ಎಷ್ಟು ಕಷ್ಟಪಟ್ಟು ಬೆಳೆದು ಕೊಡ್ತಾರೆ. ಅವ್ರು ಬೆಳಿಬೇಕಾದ್ರೆ ಸ್ಕ್ಯಾಮ್ ಮಾಡಲ್ಲ, ನೀವು ಆ ಬೆಳೆದಿದ್ದನ್ನು ಕೊಡ್ತಿರಲ್ಲ ಜನಕ್ಕೆ, ಆಗ ಸ್ಕ್ಯಾಮ್ ಮಾಡ್ಬಿಡ್ತೀರ. ಇಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟು ಹಸಿಮೆಣಸಿನ್ಕಾಯಿ, ಇದನ್ನ ಎತ್ಕೊಂಡು ರುಬ್ಕೊಳ್ಳೋಣ ಬನ್ನಿ. ಸ್ವಲ್ಪ ಪುದೀನ ತೊಗೊಳ್ಳೋಣ ಇದ್ರ ಜೊತೆಗೆ. ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ 3 ಹಾಕ್ಕೊಂಡಿದ್ದೀನಿ. ಇದನ್ನು ಈ 3 ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಇದ್ರ ಜೊತೆಗೆ ಇದಕ್ಕೆ ನಾನು 2 ಕಾಳು ಮೆಣಸು, ಒಂದೇ ಒಂದು ಚಕ್ಕೆ, ಹಸಿ ಇದ್ರ ಜೊತೆ ರುಬ್ಬೋ ಮಜಾ ಬೇರೆ, ಮಜಾ. ಓಕೆ, ಸೊ ಇದನ್ನು ರುಬ್ಕೊಳ್ಳೋಣ ಬನ್ನಿ. ಇದರೊಳಗಡೆ ಎಲ್ಲ ಬಿರಿಯಾನಿ ಐಟಮ್ಗಳನ್ನು, ಈ ಎಲ್ಲ ಬಿರಿಯಾನಿ ಮಸಾಲೆಗಳನ್ನು ಒಂದರಲ್ಲಿ ಹಾಕಿಟ್ಟಿದ್ದಾರೆ. ಸೊ ಇದೆಲ್ಲ ಬೇಕಾಗುತ್ತೆ. ಓಕೆ, ಎಲ್ಲದನ್ನು ಹಾಕೋಣ. ಸಾಕಾಗಿರುತ್ತೆ. ಬನ್ನಿ ಪ್ರಿಪೇರ್ ಮಾಡೋಣ. ಅಮ್ಮ ಅಗ್ನಿ ಮಾತೆ ಕಾಪಾಡಬೇಕು. ಸೊ ಇದಕ್ಕೆ ಒಂದು ಒಳ್ಳೆ ಆಯಿಲ್ ಹಾಕೋಣ. 2 ಸ್ಪೂನ್ ತುಪ್ಪ. ಅನಾನಸ್ ಹೂವು, ಮರಾಠಿ ಮೊಗ್ಗು, ಆಮೇಲೆ ಜಾಯಿಕಾಯಿ, ಅರ್ಧ ಜಾಯಿಕಾಯಿ. ಓಕೆ, ಎಲೆ ಒಂದು 2 ಎಲೆ, ಇವೆರಡು ಎಲೆ. ಓಕೆ, ಸೊ ನಮ್ಮ ಈರುಳ್ಳಿ ಹಾಕೋಣ ಬನ್ನಿ. ಓಕೆ, ಇವಾಗ ಫಸ್ಟು
ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಗೋಲ್ಡನ್ ಬ್ರೌನ್ ಬರಬೇಕು. ಒಂದು ಸ್ಪೂನ್ ತಗೊಂಡು ಇದರಲ್ಲಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕೋಣ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಅದರ ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು. ಸೊ ಅಲ್ಲಿವರೆಗೂ ಈ ಅಕ್ಕಿನ ನೆನೆ ಹಾಕೋಣ. ಬನ್ನಿ, ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ, ನಂಗೆ ಸಾಕು. ರುಬ್ಬಿರುವಂತಹ ಪುದೀನ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಖಾರ ಆಗ್ಬಿಡಿದೆ ಅನ್ಸುತ್ತೆ, ಗೊತ್ತಿಲ್ಲ. ಇದನ್ನ ಹಾಕೋಣ. ಈ ಹಸಿ ವಾಸನೆ ಕರೆಕ್ಟಾಗಿ ಹೋಗಿರುತ್ತೆ. ಸೊ ನೆಕ್ಸ್ಟು ನಾವು ಇದಕ್ಕೆ ಚಿಕನ್ ಹಾಕೋಣ. ಓಕೆ, ಸ್ವಲ್ಪ ಪುದೀನನ್ನು ತೊಳ್ಕೊಂಡಿದ್ದೀನಿ, ಇದನ್ನು ಹಂಗೆ ಹಾಕೋಣ. ಬೋನ್ಲೆಸ್ ಚಿಕನ್ ಇದನ್ನ ಹಾಕೋಣ. ಇದೇ ಮೇನ್ ಇಂಗ್ರೀಡಿಯೆಂಟ್. ಸೊ ಚಿಕನ್ ಹೋಗುತ್ತೆ, ಒಂದು ಚಿಕನ್ 2 ಹೋಗುತ್ತೆ. ಸೊ ಅರ್ಧ ಗ್ಲಾಸ್ ಅನ್ನಕ್ಕೆ 1 ಗ್ಲಾಸ್ ಫುಲ್ ನೀರು. ಇದಕ್ಕೆ ಉಪ್ಪು ಹಾಕೋಣ. ಯಾಕಂದರೆ ಟೆಂಡರೈಸ್ಡ್ ಆಗಿರುತ್ತೆ ಚಿಕನ್ನು, ಚೆನ್ನಾಗಿ ಕುಕ್ ಆಗುತ್ತೆ. ಓಕೆ, ಇವಾಗ ಅಕ್ಕಿ ಹಾಕೋಣ. ಸೊ ಇದು ಬಿರಿಯಾನಿ ಹಿಂಗಾಗಿರುತ್ತೆ, ಬನ್ನಿ ತೋರಿಸ್ತೀನಿ. ಪಾ guys, very tasty, very tasty. ನಂಗೆ ಬಾಯಲ್ಲಿ ನೀರು ಬರ್ತದೆ. ಹೊಗೆ ನೋಡಿ ಗೈಸ್, ಹೊಗೆ, ಸೀದಾ ಹೊಗೆ, ಸೀದಾ ಹೊಗೆ ಓವರ್ ದೇರ್. I'm gonna tell you a proper review. ನಿಜವಾಗ್ಲೂ ಅದ್ಭುತವಾಗಿದೆ. ಮಸಾಲೆ ಜಾಸ್ತಿ ಆಯಿತು ಅಷ್ಟೇ. ಐ ಮೀನ್ ರೈಸ್ ಕಮ್ಮಿ ಆಯಿತು. ವಾಹ್. ಸೊ ಇದು ಫುಲ್ ತಿಂದು ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜಯ ಆಂಜನೇಯ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು